ನ್ಯಾಯ ಉಳ್ಕೊಂಡಿದೆ ಅನ್ನೋದಕ್ಕೆ ಉದಾಹರಣೆಯಂತೆ ಆಗಾಗ ಕೆಲವೊಂದು ಕೋರ್ಟ್ ನೀಡುವ ತೀರ್ಪು ಸಾಕ್ಷಿಯಾಗುತ್ತೆ. ಅದೇ ರೀತಿ ಮದ್ರಾಸ್ ಹೈಕೋರ್ಟ್ ಬೆಚ್ಚಿ ಬೀಳಿಸುವ ತೀರ್ಪೊಂದನ್ನ ನೀಡಿದೆ. ಇಲ್ಲಿ ರಕ್ಷಕರಾಗಬೇಕಿದ್ದ ಪೊಲೀಸ್ ಅಧಿಕಾರಿಗಳೇ ರಾಕ್ಷಸರಂತೆ ವರ್ತಿಸಿದ್ದಕ್ಕೆ ಒಂದೇ ಸ್ಟೇಷನ್ನ 9 ಮಂದಿ ಪೊಲೀಸ್ ಅಧಿಕಾರಿಗಳನ್ನ ನೇಣು ಗುಣಿಕೆ ಮುಂದೆ ನಿಲ್ಲಿಸಲಾಗಿದೆ. ಹಾಗಾದ್ರೆ ಗಲ್ಲು ಶಿಕ್ಷೆಗೆ ಒಳಗಾಗುವಂತಹ ಕ್ರೂರತ್ವ ಮೆರೆದ್ರ ಆ 9 ಜನ ಅಧಿಕಾರಿಗಳು, ಹಾಗಾದ್ರೆ ರಾಕ್ಷಸರಾದ ಆ ಪೊಲೀಸ್ ಅಧಿಕಾರಿಗಳು ಮಾಡಿದ್ದೇನು? ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ, ಕೇಳಿ. 2020 ಕೊರೋನಾ ಅವಧಿಯಲ್ಲಿ ದೇಶವೇ ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿದ್ದಾಗ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತನ್ಕುಲಂನಲ್ಲಿ ನಡೆದ ಘಟನೆಯೊಂದು ದೇಶವನ್ನೇ ಬೆಚ್ಚಿಬಿಡಿಸಿತ್ತು. ರಾತ್ರಿಯಿಡೀ ಅಂಗಡಿ ತೆರೆದಿದ್ದರು ಎಂಬ ಕಾರಣಕ್ಕೆ ವ್ಯಾಪಾರಿ ಪಿ ಜಯರಾಜ್ ಮತ್ತು ಅವರ ಪುತ್ರ ಜೆ ಬೆನ್ನಿಕ್ಸ್ ಅವರನ್ನ ಸಾತನ್ಕುಲಂ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದರೆ ಕಾನೂನು ಕ್ರಮಗಳ ಹೆಸರಿನಲ್ಲಿ ನಡೆದಿದ್ದು ಮಾನವೀಯತೆಯನ್ನ ಮೀರಿದ ಕ್ರೂರತೆ. ಪೊಲೀಸ್ ಠಾಣೆಯೊಳಗೆ ಇವರಿಬ್ಬರಿಗೂ ನಿರಂತರವಾಗಿ ಚಿತ್ರಹಿಂಸೆ ನೀಡಲಾಗಿತ್ತು ಎಂಬ ಆರೋಪಗಳು ಕೇಳಿಬಂದವು. ಕಸ್ಟಡಿಯಲ್ಲಿದ್ದಾಗಲೇ ತಂದೆ ಮಗ ಇಬ್ಬರು ಮೃತಪಟ್ಟಿದ್ದರು. ಈ ಘಟನೆ ದೇಶಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು. ಈ ಪ್ರಕರಣದ ಗಂಭೀರತೆಯನ್ನ ಗಮನಿಸಿದ ಸರ್ಕಾರ ತನಿಖೆಯನ್ನ ಕೇಂದ್ರ ತನಿಖಾ ದಳ ಸಿಬಿಐಗೆ ವಹಿಸಿತು. ಸಿಬಿಐ ಸಮಗ್ರ ತನಿಖೆ ನಡೆಸಿ 2427 ಪುಟಗಳ ಚಾರ್ಜ್ ಶೀಟ್ ಅನ್ನ ಮದುರೈ ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸಿತು. ತನಿಖೆಯಲ್ಲಿ ಭಯಾನಕ ಸತ್ಯಗಳು ಬಹಿರಂಗವಾಗಿದ್ದವು. ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ರಾತ್ರಿಡೀ ಚಿತ್ರಹಿಂಸೆ ನೀಡಲಾಗಿದೆ ಎಂಬುದು ಸಾಬೀತಾಯಿತು. ಸುಮಾರು 6 ವರ್ಷಗಳ ದೀರ್ಘ ವಿಚಾರಣೆಯ ಬಳಿಕ ನ್ಯಾಯಾಧೀಶ ಜಿ ಮುತ್ತುಕುಮಾರನ್ ಮಹತ್ವದ ತೀರ್ಪು ನೀಡಿದ್ದಾರೆ. ತಂದೆ ಮಗನ ಲಾಕಪ್ ಡೆತ್ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಎಲ್ಲ 9 ಮಂದಿ ಪೊಲೀಸರನ್ನ ತಪ್ಪಿತಸ್ಥರೆಂದು ಕೋರ್ಟ್ ಘೋಷಿಸಿದೆ. ಇದಲ್ಲದೆ ಈ ಅಪರಾಧದ ಕ್ರೂರತೆಯನ್ನ ಗಮನಿಸಿ ಎಲ್ಲ ಆರೋಪಿಗಳಿಗೆ ಗರಿಷ್ಠ ಶಿಕ್ಷೆಯಾದ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಗಲ್ಲು ಶಿಕ್ಷೆಗೆ ಗುರಿಯಾದವರಲ್ಲಿ ಇನ್ಸ್ಪೆಕ್ಟರ್ ಯಶ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳಾದ ರಘು ಗಣೇಶ್ ಮತ್ತು ಬಾಲಕೃಷ್ಣನ್, ಹೆಡ್ ಕಾನ್ಸ್ಟೇಬಲ್ಗಳಾದ ಮುರುಗನ್ ಮತ್ತು ಸಮುದರೈ ಹಾಗೂ ಕಾನ್ಸ್ಟೇಬಲ್ಗಳಾದ ಮುತ್ತುರಾಜ್, ಚಲ್ಲದುರೈ, ಥಾಮಸ್ ಫ್ರಾನ್ಸಿಸ್ ಮತ್ತು ವೇಲು ಮುತ್ತು ಸೇರಿದ್ದಾರೆ. ಈ ಪ್ರಕರಣದಲ್ಲಿ 10ನೇ ಆರೋಪಿಯಾಗಿದ್ದ ವಿಶೇಷ ಸಬ್ ಇನ್ಸ್ಪೆಕ್ಟರ್ ಪೌಲ್ದುರೈ ವಿಚಾರಣೆಯ ವೇಳೆ ಕೋವಿಡ್-19 ಮೃತಪಟ್ಟಿದ್ದರು ಎಂಬುದು ತಿಳಿದು ಬಂದಿದೆ. ಸಿಬಿಐ ವಾದವನ್ನ ಸಂಪೂರ್ಣವಾಗಿ ಅಂಗೀಕರಿಸಿದ ನ್ಯಾಯಾಲಯ ಇದು ಪೂರ್ವ ನಿಯೋಜಿತ ಹಾಗೂ ಅಮಾನವೀಯ ಕೃತ್ಯ ಎಂದು ಸ್ಪಷ್ಟಪಡಿಸಿದೆ. ಈ ತೀರ್ಪು ದೇಶದಲ್ಲಿ ಪೊಲೀಸ್ ದೌರ್ಜನ್ಯ ವಿರುದ್ಧ ಕಠಿಣ ಸಂದೇಶ ನೀಡಿದ್ದು ನ್ಯಾಯ ವ್ಯವಸ್ಥೆಯ ಮೇಲೆ ಜನರ ವಿಶ್ವಾಸವನ್ನ ಮತ್ತಷ್ಟು ಬಲಪಡಿಸಿದೆ. ಒಬ್ಬ ತಂದೆ ಮತ್ತು ಮಗನ ಜೀವ ಬಲಿಯಾದ ಈ ದಾರುಣ ಘಟನೆ ನ್ಯಾಯಕ್ಕಾಗಿ ನಡೆದ ಹೋರಾಟಕ್ಕಾಗಿ ಅಂತಿಮವಾಗಿ ನಿಷ್ಪಕ್ಷವಾದ ತೀರ್ಪಿನ ಮೂಲಕ ಉತ್ತರ ದೊರೆತಿದೆ. ಇನ್ನು ಈ ಭೂಮಿ ಮೇಲೆ ನ್ಯಾಯ ಜೀವಂತವಾಗಿ ಇದೆ ಅನ್ನೋದಕ್ಕೆ ಈ ಕೋರ್ಟ್ನ ನ್ಯಾಯಾಧೀಶರು ನೀಡಿದ ತೀರ್ಪು ಮತ್ತೊಮ್ಮೆ ಸಾಕ್ಷಿಯಾಗಿ ಉಳಿದಿದೆ.